ಸಮನ್ ಸ್ಪೆಷಲ್ ನಿಮಗೆ ದೀಪಾವಳಿ ವಿಶಸ್. ನೀವು ಕೂಡ ಟಯರ್ಡ್ ಆಗಿದ್ದೀರಾ ನಂತರನೇ ಇಷ್ಟಿಷ್ಟೇ ಎಲ್ಲ ಮಾಡಿರ್ತಾರೆ. ನಮ್ಮ ಅಜ್ಜಿ ಮನೆಯಲ್ಲಿ ಮಾಡಿದ್ದು ಇಷ್ಟೊಂದೆಲ್ಲ. ಆಸ್ ಇಟ್ ಇಸ್ ಹಬ್ಬ ಅಗೇನ್ ಜೋಳದ ವಡೆ. ದಿಸ್ ಇಸ್ ಹೌ ದೀಪಾವಳಿ ಇಸ್ ಗೋಯಿಂಗ್. ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ಹ್ಯಾಪಿ ದೀಪಾವಳಿ. ಆ್ಯಂಡ್ ನಮ್ಮ ಪೆಟ್ರೋಲ್ ಪಂಪಿಗೆ ಹೋಗೋಕ್ಕಿಂತ ಮುಂಚೆ ಸೊ ನಾವು ಇಲ್ಲಿ ಪೂಜೆ ಮಾಡಿಬಿಟ್ಟು ಹೋಗ್ತೀವಿ. ಸೊ ಲೆಟ್ಸ್ ಡೂ ದ್ಯಾಟ್. ಆ್ಯಂಡ್ ಮಾರ್ನಿಂಗ್ಲಿಂದ ಏನು ಮಾಡಿದ್ವಿ ಅನ್ನೋದನ್ನು ಫಸ್ಟ್ ನೋಡ್ಕೊಂಡು ಬನ್ನಿ. ಆ್ಯಂಡ್ ದೆನ್ ಲಕ್ಷ್ಮೀ ಪೂಜೆನ ನಮ್ಮ ಪೆಟ್ರೋಲ್ ಪಂಪಿಗೆ. ದೀಪಾವಳಿ ಹಬ್ಬದ್ದು ಬ್ಲಾಗ್ ಬೇಸಿಕಲಿ 2 days ಎಲ್ಲ ಇರುತ್ತೆ ದೀಪಾವಳಿ ಹಬ್ಬ. ಫಸ್ಟ್ ಡೇ ಇಸ್ ಲೈಕ್ ಅಭ್ಯಂಜನ ಸ್ನಾನ ಮಾಡೋದು ಅದೆಲ್ಲ ಇರುತ್ತೆ. ಸೊ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ಟು ಸೊ ಆರತಿ ಮಾಡೋದಿರುತ್ತೆ ಲೈಕ್ ಬಾಯ್ಸಿಗೆ ಮಾಡೋಣ. ಇವಾಗ ಇವತ್ತು ಲಕ್ಷ್ಮೀ ಪೂಜೆ ಎಲ್ಲ ಇರುತ್ತೆ. ಸೊ ಹೇಗೆಲ್ಲ ಆಗುತ್ತೆ ಇವತ್ತಿನ ಡೇ ಅಂತ ನೋಡೋಣ. ಸೊ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಓಕೆ, ದೀಪಾವಳಿ ಮುಗ್ದು ತುಂಬ ದಿನಗಳಾಗಿದೆ. ಐ ಮೀನ್ ಆಲ್ಮೋಸ್ಟ್ ಅ ವೀಕ್ ಆ್ಯಂಡ್ ಅ ಹಾಫ್ ಮೇ ಬಿ, ಗೊತ್ತಿಲ್ಲ ಅದು ಕೂಡ ನನಗೆ ಪ್ರಾಪರಾಗಿ. ಸೊ ಇವಾಗ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ ವಾಟ್ಸ್ ರಾಂಗ್ ವಿತ್ ಮೀ, ಬಟ್ ಐ ಕಾಂಟ್ ಕೀಪ್ ಮೈ ಸೆಲ್ಫ್ ಕನ್ಸಿಸ್ಟೆಂಟ್. ಡೋಂಟ್ ನೋ. ಇವತ್ತಿನ ಬ್ರೇಕ್ಫಾಸ್ಟ್ ವಿ ಹ್ಯಾವ್ ಪಾವ್ ಬಾಜಿ. ಸೊ ಬನ್ನಿ ತಿನ್ನೋಣ. ಆ್ಯಕ್ಚುಲಿ ಈ ಸತ ದೀಪಾವಳಿ ಹಬ್ಬ ಲೈಕ್ ಇಟ್ ವಾಸ್ ಫಾರ್ 3 days ಅನಿಸುತ್ತೆ. ಸೊ ಅಮಾವಾಸ್ಯನೇ 2 days ಎಲ್ಲ ಇತ್ತು. ಸೊ ಸಮ್ ಕನ್ಫ್ಯೂಷನ್ಸ್ ಎಲ್ಲ ಜಾಸ್ತಿ ಆಗಿದ್ದು ಈ ಸತಿ. ಆ್ಯಂಡ್ ಆ್ಯಕ್ಚುಲಿ ವಿ ವರ್ ನಾಟ್ ದ್ಯಾಟ್ ಪ್ರಿಪೇರ್ಡ್ ಫಾರ್ ದಿಸ್ ಡೇ, ಬಟ್ ಎನಿವೇಸ್ ಎಲ್ಲ ಸಡನ್ನಾಗಿ ಆಯಿತು. ಆ್ಯಂಡ್ ಆ್ಯಸ್ ಇಟ್ ಇಸ್ ಕಾರ್ತಿಕ ಮಾಸ, ಸೊ ನಾವಿಲ್ಲಿ ಬಂದು ದೀಪ ಎಲ್ಲ ಹಚ್ತೀವಿ. ಯೂಶ್ವಲಿ ಎಲ್ಲ ಟೆಂಪಲ್ಸಿಗೂ ಹೋಗ್ತೀವಿ. ಇನ್ನು ಟೆಂಪಲ್ ರನ್ ಸ್ಟಾರ್ಟ್ ಆಗಿದೆ. ಬ್ಯಾಕ್ ಡ್ರಾಪ್ನ ಈ ರೀತಿಯ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಸಾರಿ ಡ್ರಿಪ್ಪಿಂಗ್ ಎಲ್ಲ ನಡೀತಾ ಇದೆ. ಸೊ ಲೆಟ್ಸ್ ಡೂ ದಿಸ್. ಸೊ ಇವಾಗ ಕಳಶನ ಇಟ್ಟು ಪೂಜೆ ಮಾಡುತ್ತಾ ಇದ್ದೀವಿ. ಕರೆಕ್ಟಮ್ಮ? ಸೊ ಗೈಸ್ ಇವಾಗ ಅಲಂಕಾರ ಮುಗಿಸಿದ್ವಿ, ನಾವು ಪೂಜೆ ಮಾಡೋದಿದೆ. ಸೊ ಡೆಕೋರ್ ಹೆಂಗಾಗಿದೆ ಅಂತ ಕಾಮೆಂಟ್. ಇವತ್ತಿನ ವಿಡಿಯೋದಲ್ಲಿ ಸಮನ್ ಸ್ಪೆಷಲ್ ನಿಮಗೆ ದೀಪಾವಳಿ ವಿಶಸ್ನ ತಿಳಿಸ್ತಿದ್ದಾರೆ. ಸೊ ಲೆಟ್ಸ್ ಸಿ. ಓಕೆ ಹೇಳಮ್ಮ. ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಓಕೆ ಗೈಸ್, ಹ್ಯಾಪಿ ದೀಪಾವಳಿ ಎಲ್ಲರಿಗೂ. ಯು ಗಾಟ್ ದ ಬೆಸ್ಟ್ ದೀಪಾವಳಿ ವಿಶಸ್ ಅಂತ. ಸೊ ಅಲ್ಲೂ ಕೂಡ ಎಲ್ಲ ಪೂಜೆನ ಮಾಡಿದಾಗ ಇಲ್ಲಿ ಕೂಡ ಸಿಂಪಲ್ ಆಗಿ ನಿನ್ನೆ ನೋಡಿದ್ರಿ ನೀವು ನಮ್ಮ ಪೆಟ್ರೋಲ್ ಪಂಪ್ನಲ್ಲಿದ್ದು ಪೂಜಾ. ಇವಾಗ ಲೈಕ್ ದ ನೆಕ್ಸ್ಟ್ ಡೇ. ಸೊ ಇದು ಕಂಟಿನ್ಯೂಯೇಷನ್ ಬ್ಲಾಗ್ ಆಗಿದೆ. ಇವತ್ತು ನಮ್ಮ ಆಫೀಸ್ನಲ್ಲಿದ್ದ ಪೂಜಾ. ದ ವರ್ಸ್ಟ್ ಪಾರ್ಟ್ ಇಸ್ ಹಬ್ಬದ ದಿನ ಈ ರೀತಿ ಫ್ಲವರ್ಸ್ ಎಲ್ಲ ತೊಗೊಂಡು ಬರೋದು. 2 ಕಂಟಿನ್ಯೂಸ್ ಡೇಸ್ ತುಂಬಾ ಹೆಕ್ಟಿಕ್ ಆಗಿತ್ತು. ಸೊ ಫರ್ದರ್ ನಾನು ಕಂಟಿನ್ಯೂ ಮಾಡೋದಕ್ಕೆ ಆಗಿಲ್ಲ ವ್ಲಾಗ್ನ. ಆ್ಯಂಡ್ ಇಲ್ಲಿ ಕೂಡ ಒಂದು ಸ್ವಲ್ಪ ಡೆಕೋರ್ ಆಗಿದೆ ನೋಡ್ಬೋದು ನೀವು. ಇದೆಲ್ಲ ಬ್ಯಾಕ್ ಡ್ರಾಪ್ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಡೆಕೋರ್ ಎಲ್ಲ ನಡೆದಿದೆ. ದಿಸ್ ಇಸ್ ಹೌ ಇಟ್ಸ್ ಲುಕಿಂಗ್. ಇನ್ನು ಕಂಪ್ಲೀಟಾಗಿ ಏನೂ ಆಗಿಲ್ಲ. ಸೊ ಕಳಶ್ ಆ್ಯಂಡ್ ಸಾರಿ ಕೂಡ ನಾನೇ ಡ್ರೇಪ್ ಮಾಡಿದ್ದೀನಿ ಗೈಸ್. ಸೊ ಸಾರಿ ಡ್ರೇಪಿಂಗ್ ಹೊರಗಡೆ ಈ ರೀತಿ ಬಾಳೆ ಎಲೆ ಕಟ್ಟಿದ್ದೀವಿ. ಆ್ಯಂಡ್ ದಿಸ್ ಇಸ್ ಹೌ ಇಟ್ಸ್ ಲುಕಿಂಗ್. ಆ್ಯಂಡ್ ಮಳೆ ನೋಡಿ ಗೈಸ್ ಬಿಡ್ತಾನೆ ಇಲ್ಲ. ಇಟ್ಸ್ ರೇನಿಂಗ್ ಫ್ರಮ್ ಸೋ ಲಾಂಗ್. ವಾಟ್ ಕ್ಯಾನ್ ಐ ಟೆಲ್. ಗೈಸ್ ನೀವು ಕೂಡ ಟಯರ್ಡ್ ಆಗಿದ್ದೀರಾ ನಂತರನೇ ಈ ರೀತಿ ಕಂಪ್ಲೀಟ್ ಫೆಸ್ಟಿವ್ ವರ್ಕ್ಸ್ ಎಲ್ಲ ಮಾಡಿಬಿಟ್ಟು. ನಾನಂತೂ ಟಯರ್ಡ್ ಆಗಿದ್ದೀನಿ. ಥರನೂ ಬನಾನಾ ಎಲ್ಲ ಐತಿ ಇದ್ರಾಗಿಂದ ಗೈಸ್. ಸೊ ಇವಾಗ ಡೆಕೋರ್ ಅಂತೂ ಆಗಿದೆ. ಸೊ ಲೆಟ್ ಮಿ ಗೆಟ್ ರೆಡಿ ಫಾರ್ ದೀಪಾವಳಿ. ಸೊ ಗೈಸ್ ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್. ಇದು ನನ್ನ ಔಟ್ಫಿಟ್. ಸೊ ಎಲ್ಲರದ್ದು ಔಟ್ಫಿಟ್ ಚೆಕ್ ಮಾಡೋಣ. ಆ್ಯಂಡ್ ಯಾ ಗೈಸ್ ಇವಾಗ ಲೇಟ್ ಆಗಿದೆ. ಸೊ ಲೆಟ್ಸ್ ಅಟೆಂಡ್ ಪೂಜಾ. ಸೊ ದಿಯಾಸ್
ಇಲ್ಲಿಂದ ಈ ರೀತಿ ಕಾಣ್ತಾ ಇದೆ. ಲೆಟ್ಸ್ ಶಿವ ಶಿವಲಿಂಗ ಸಂಗಾಯ ಕಾಶೀನಾಥೇಶಾಯ ಮಂಗಲಂ ಕ್ಲೇಶಾಪಹ. Fit check. Fit number 1, fit number 2, fit number 3. Number 5, 6, 7, 8, 9, 10, 11. Hello guys, good morning. Today is third day of ದೀಪಾವಳಿ ಅಂತ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಹೇಳ್ತಾ ಇದ್ದೀನಿ. ಬಟ್ ಅದು ವಾಯ್ಸ್ ರೆಕಾರ್ಡ್ ಆಗಿದ್ದಲ್ಲ, ಸೊ ದ್ಯಾಟ್ಸ್ ದ ರೀಸನ್. ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಪಾಡ್ಯ ಇದೆ, ಸೊ ನಾವು ಏನು ಮಾಡ್ತೀವಿ ಅಂತ ತೋರಿಸ್ತೇನೆ. ಇದು ಕೌಡಂಗ್ನ ಯೂಸ್ ಮಾಡಿ ಈ ರೀತಿ ಮಾಡುವಂಥದ್ದು ಗೈಸ್. ಸೊ ಇವಾಗ ಇಷ್ಟೊಂದೆಲ್ಲ ಮಾಡಿದ್ದೀವಿ. ನಮ್ಮ ಮನೆಯಲ್ಲಿ ಗೈಸ್ ಇಷ್ಟೇ ಸ್ವಲ್ಪನೇ ಮಾಡ್ತೀವಿ, ಲೈಕ್ ಹೊರಗಡೆ ಎಲ್ಲ ಇಡೋದಕ್ಕೆ ಅಷ್ಟೇ. ಬಟ್ ನಮ್ಮ ಅಜ್ಜಿ ಮನೆಯಲ್ಲಿ ಲೈಕ್ ತುಂಬ ಇಷ್ಟಿಷ್ಟೇ ಎಲ್ಲ ಮಾಡಿರ್ತಾರೆ. ಸೊ ಅದನ್ನು ಕೂಡ ವಿಡಿಯೋ ಇದೆ, ಸೊ ಅದನ್ನ ಹಾಕ್ತೀನಿ. ಸೊ ನೋಡಿ, ಇಷ್ಟೊಂದೆಲ್ಲ ಫುಲ್ ದೊಡ್ಡದಾಗಿ ಹಾಕಿರ್ತಾರೆ ಅವರೆಲ್ಲ. ಸೊ ಐ ವಿಲ್ ಶೋ ಯು ಗೈಸ್ ದ್ಯಾಟ್. ದಿಸ್ ಇಸ್ ಹೌ ನಮ್ಮ ಅಜ್ಜಿ ಮನೆಯಲ್ಲಿ ಮಾಡಿದ್ದು ಇಷ್ಟೊಂದೆಲ್ಲ. ನಾವು ಇದನ್ನೆಲ್ಲ ಮಾಡಿಲ್ಲ. ಆ್ಯಂಡ್ ಗೈಸ್, ಆ್ಯಸ್ ಇಟ್ ಇಸ್ ಹಬ್ಬ ಅಗೇನ್ ಜೋಳದ ವಡಿ. ಗೈಸ್, ಲಾಸ್ಟ್ ಟೈಮ್ ನೀವು ಆಯಿಲ್ ಹಚ್ಚಿ ತಟ್ಬಿಟ್ಟು ನೋಡಿದ್ರಿ, ಇವಾಗ ಇಟ್ಸ್ ಲೈಕ್ ದಸ್. ವಾವ್, ಮನೆ ಎಂಟ್ರೆನ್ಸಿಗೂ ಕೂಡ ಈ ರೀತಿ ಹಾಕಿರ್ತೇವೆ ಗೈಸ್. ಸೊ ಇಲ್ಲಿಂದ ಅಲ್ಲಿ ಒಳಗಡೆ ಎಲ್ಲ ಅಲ್ಲಿ ಕಾಣಿಸ್ತಾ ಇದೆ, ಸೊ ನಿಮಗೆ ಅದನ್ನೆಲ್ಲ ಹಾಕಿರ್ತೀವಿ. ದಿಸ್ ಇಸ್ ಥರ್ಡ್ ಡೇ ಆಫ್ ದೀಪಾವಳಿ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಆ್ಯಂಡ್ ಅಲ್ಲಿ ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಕೂಡ ಎಲ್ಲ ಹಾಕಿದ್ದಾರೆ. ನಿನ್ನೆನೇ ಟ್ರ್ಯಾಕ್ಟರ್ ಪೂಜಾನೂ ಆಗಿದೆ. ಸೊ ದಿಸ್ ಇಸ್ ಹೌ ದೀಪಾವಳಿ ಇಸ್ ಗೋಯಿಂಗ್. ಎಂಟ್ರೆನ್ಸಿಗೆ ಗೇಟ್ ಹೊರಗಡೆ ಈ ರೀತಿ ಎಲ್ರ ಮನೆ. ಸೊ ಗೈಸ್, ನೋಡಿದ್ರಿ ನಾವು ದೀಪಾವಳಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಸೊ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡೋಣ. ಸೊ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಮೇಕ್ ಶೋರ್ ಯು ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್.